ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಈ ಹೊಸ ವರ್ಷದ ಸಂದರ್ಭದಲ್ಲಿ ಯಾವ ರೀತಿ ನಾವು ಮೇಕಪ್ ಮಾಡ್ಕೋಬೇಕು, ಯಾಕಂದರೆ ಈ ಒಂದು ನ್ಯೂ ಇಯರ್ ಟೈಮಲ್ಲಿ ಎಷ್ಟೋ ಜನ ನಾವು ಪಾರ್ಟಿಗೆ ಹೋಗ್ತೀವಿ, ಫಂಕ್ಷನ್ಸ್ಗೆ ಹೋಗ್ತೀವಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಗೌರ್ಮೆಂಟ್ ಕೊಟ್ಟಿರೋವಂಥ ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು ಎಷ್ಟೋ ಜನ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಸೊ ಸಿಂಪಲಾಗಿ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಟ್ಯುಟೋರಿಯಲ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಫೇಸ್ನ ಚೆನ್ನಾಗಿ ಫಸ್ಟ್ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಲಿಪ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಲಿಪ್ ಜೆಲ್ ಹಚ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲಿಪ್ ಜೆಲ್ ಹಚ್ಕೊಳ್ಳೋದನ್ನು ಮರಿಬೇಡಿ, ಯಾಕಂದರೆ ಲಿಪ್ ಕೇರ್ ಮಾಡಿದಾಗುತ್ತೆ. ಇಲ್ಲದೆ ಹೋದರೆ ಹಾಗೆ ನಾವು ಲಿಪ್ಸ್ಟಿಕ್ ಹಚ್ಕೊಂಡಾಗ ಒಂಥರ ಡ್ರೈನೆಸ್ ಫೀಲ್ ಆಗಿಬಿಡುತ್ತೆ. ಈಗ ನಾನು ಅಪ್ಲಿಕೇಟರ್ನ ನೀರಲ್ಲಿ ವಾಶ್ ಮಾಡಿಕೊಂಡು ಇದನ್ನ ನಾನು ದಟ್ ಮೀನ್ಸ್ ವೆಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನೀಗ ಬ್ಲೆಂಡರ್ನ ಹಚ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಬ್ಲೆಂಡರ್ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲದೆ ಹೋದರೆ ನೀವು ಸ್ವಲ್ಪ ಮಾಯಿಶ್ಚರೈಸರ್ನ ಕೂಡ ಹಚ್ಕೋಬೋದು. ಸ್ವಲ್ಪ ಒಂದು ಪಿಂಚ್ನಷ್ಟು ಮಾಯಿಶ್ಚರೈಸ್ನ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಂಬಿಟ್ರೆ ನಿಮಗೆ ಮೇಕಪ್ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ, ಹಾಗೂ ಒಂದು ರೀತಿ ಪ್ಯಾಚ್ ಕಾಣಲ್ಲ. ನೆಕ್ಸ್ಟ್ ಈಗ ನಾನು ಲ್ಯಾಕ್ಮಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು. ನಿಮಗೆ ಬೇಕಾದರೆ ಜಾಸ್ತಿ ಬೇಕು ಅಂದ್ರೂ ನೀವು ಜಾಸ್ತಿ ಹಚ್ಕೋಬೋದು. ಈವ್ನಿಂಗ್ ಫಂಕ್ಷನ್ಸ್ಗೆ, ಈವ್ನಿಂಗ್ ಪಾರ್ಟೀಸ್ಗೆ, ನ್ಯೂ ಇಯರ್ ಸಂದರ್ಭದಲ್ಲಿ ನೀವು ಜಾಸ್ತಿ ಬೇಕಾದರೆ ನೀವು ಅಪ್ಲೈ ಮಾಡ್ಕೋಬೋದು. ನಾನು ಸ್ವಲ್ಪನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅಪ್ಲೈ ಮಾಡ್ಕೋಬೋದು. ಓವರಾಲ್ ಫೇಸ್ನ ನೀವು ಅಪ್ಲೈ ಮಾಡ್ಕೊಂಬಿಡಿ. ಕಣ್ಣಿನ ಸುತ್ತಮುತ್ತ, ಮೂಗಿನ ಸುತ್ತಮುತ್ತ, ಬಾಯಿಯ ಸುತ್ತಮುತ್ತ ಹಾಗೂ ಕುತ್ತಿಗೆ ಭಾಗ, ಓವರಾಲ್ ಫೇಸ್, ದಟ್ ಮೀನ್ಸ್ ಫೇಸ್ ನಾವು ನೋಡೋ ಕಣ್ಣಿಗೆ ಏನೇನು ಓಪನ್ ಅಪ್ ಕಾಣುತ್ತೋ ಕಣ್ಣು, ಮೂಗು, ಬಾಯಿ, ಕುತ್ತಿಗೆ ಭಾಗ ಎಲ್ಲ ಕಡೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಸೊ ಈ ರೀತಿ ನಾನು ಫೌಂಡೇಶನ್ ಕೂಡ ಅಪ್ಲೈ ಮಾಡಿಕೊಂಡೆ. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು, ನಾನು ಕಿವಿಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಕಣ್ಣುಗಳ ಸುತ್ತಮುತ್ತ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕುತ್ತಿಗೆ ಭಾಗ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮುಖ ಒಂದು ಕಲರ್, ಕಿವಿ ಒಂದು ಕಲರ್, ಕುತ್ತಿಗೆ ಒಂದು ಕಲರ್ ಕಾಣಬಾರ್ದು. ಈಗ ಮೇಕಪ್ ಪ್ಯಾಲೆಟ್ ನಾನು ರೀಸೆಂಟಾಗಿ ಇದನ್ನ ಕೊಂಡ್ಕೊಂಡೆ. ತುಂಬ ಸೂಪರ್ಬ್ ಆಗಿರುವಂತಹ ಮೇಕಪ್ ಪ್ಯಾಲೆಟ್. ಇದರಲ್ಲಿ ನೋಡಿ ಎಲ್ಲ ಕಲರ್ಸ್ ಕೂಡ ಇದೆ. ತುಂಬಾ ಯೂಸ್ಫುಲ್ ಆಗುವಂತಹ ಮೇಕಪ್ ಪ್ಯಾಲೆಟ್. ನನಗೆ ಕನಿಷ್ಠ ಪಕ್ಷ ಇದು 2 ಇಯರ್ಸ್ ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ, ಅಕಾರ್ಡಿಂಗ್ ಟು ಮೈ ಯೂಸೇಜ್. ಸೊ ಇದರಲ್ಲಿ ನಾನು ನನ್ನ ಸ್ಯಾರಿಗೆ, ನನ್ನ ಡ್ರೆಸ್ಗೆ ತಕ್ಕಂತೆ, ನನ್ನ ಸ್ಯಾರಿ ಉಟ್ಟರೆ ಆ ಕಲರ್ಗೆ ತಕ್ಕಂತೆ, ಡ್ರೆಸ್ ಉಟ್ಟರೆ ಡ್ರೆಸ್ ಕಲರ್ಗೆ ತಕ್ಕಂತೆ ನಾನು ಇದನ್ನ ಯೂಸ್ ಮಾಡ್ಕೋಬಹುದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಡ್ರೆಸ್ ಅಥವಾ ಸ್ಯಾರಿಗೆ ತಕ್ಕಂತೆ ಕಲರ್ಸ್ನ ಯೂಸ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ನಿಮಗೆ ಸ್ಯಾರಿ ಕಲರ್ ಕಂಡಿರಬಹುದು. ಆ ಸ್ಯಾರಿ ಕಲರ್ಗೆ ತಕ್ಕಂತೆ ನಾನು ಕಣ್ಣಿನ ಮೇಲೆ ಐ ಶ್ಯಾಡೋನ ಹಚ್ತಾ ಇದ್ದೀನಿ, ಬ್ಲೆಂಡ್ ಮಾಡಿ. ಕಾಪರ್ ಕಲರ್ ಆ್ಯಂಡ್ ಆರೆಂಜ್ ಕಲರ್ ಬ್ಲೆಂಡ್ ಮಾಡಿ ನಾನು ಕಣ್ಣುಗಳ ಮೇಲೆ ಐ ಶ್ಯಾಡೋ ಆಗಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಶ್ಯಾಡೋನ ನೀವು ಜಸ್ಟ್ ಲೈಟಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ತುಂಬ ಡಾರ್ಕಾಗಿ ಯೂಸ್ ಮಾಡೋದು ನಾನು ಇನ್ಸಿಸ್ಟ್ ಮಾಡಲ್ಲ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ನನ್ನ ಐ ಶ್ಯಾಡೋ ಅಪ್ಲಿಕೇಶನ್ ಆಗೋಯ್ತು. ನೆಕ್ಸ್ಟ್ ನಾನು ನೋಡಿ, ಈಗ ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಕಲರ್ಸ್. ಈಗ ನಾನು ಕಾಪರ್ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಹೇಳಿರೋ ಹಾಗೆ ನಾನು ಕಣ್ಣುಗಳ ಮೇಲೆ ಕಾಪರ್ ಕಲರ್ನ ಅಪ್ಲೈ ಮಾಡಿಕೊಂಡು ಈಗ ಅದಕ್ಕೆ ತಕ್ಕಂತೆ ನಾನೀಗ ಆರೆಂಜ್ ಕಲರ್ನ ಬ್ಲೆಂಡ್ ಮಾಡಿಕೊಂಡು 2 ಕಲರ್ಸ್ನ ನಾನು ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ಯಾವ ಕಲರ್ ಆದರೂ ಬೇಸಾಗಿ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ನಾನು ಹೇಳಿರೋ ಹಾಗೆ ನಿಮ್ಮ ಡ್ರೆಸ್ ಅಥವಾ ಸ್ಯಾರಿ ಕಲರ್ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು. ಈಗ ಚೀಕ್ ರೋಸ್ ಹಚ್ತಾ ಇದ್ದೀನಿ. ಈ ಭಾಗದಲ್ಲಿ ನೀವು ಚೀಕ್ ರೋಸ್ ಹಚ್ಕೋಬೇಕು. ಕಣ್ಣುಗಳ ಕೆಳಗಿನ ಭಾಗದಲ್ಲಿ ಏನು ಬೋ ಕಾಣುತ್ತಲ್ಲ, ಆ ಬೋನ್ ಮೇಲೇ ನೀವು ಚೀಕ್ ರೋಸ್ ಅಪ್ಲೈ ಮಾಡ್ಕೋಬೇಕು. ತುಂಬ ಕೆಳಗಡೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಕಾಣ್ತಾ ಇರ್ಬೋದು, ನಾನು ಗೋಲ್ಡ್ ಕಲರ್ ಹಾಗೂ ಚೀಕ್ ರೋಸ್, ದಟ್ ಮೀನ್ಸ್ ರೋಸ್ ಕಲರ್ನ ನಾನು ಬ್ಲೆಂಡ್ ಮಾಡಿಕೊಂಡು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಹಚ್ಕೊಳ್ಳೋದ್ರಿಂದ ನಿಮ್ಮ ಕೆನ್ನೆ ತುಂಬ ಗ್ಲೋಯಿಯಾಗಿ ಕಾಣುತ್ತೆ ಹಾಗೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ.
ನೆಕ್ಸ್ಟ್ ಈಗ ಐಬ್ರೋಸ್. ನನ್ನ ಐಬ್ರೋಸ್ ಥಿಕ್ಕಾಗಿದೆ. ನಾನು ಪ್ರತಿಯೊಂದು ಮೇಕಪ್ ಟ್ಯುಟೋರಿಯಲಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ನೀವು ಅಬ್ಸರ್ವ್ ಮಾಡಿರಬಹುದು ನನ್ನ ರೆಗ್ಯುಲರ್ ವ್ಯೂವರ್ಸ್. ಐಬ್ರೋ ಥಿಕ್ಕಾಗಿರೋರು ನೀವು ಜಸ್ಟ್ ಒಂದು ಶೇಡ್ ಕೊಡಿ, ಅಂದರೆ ಒಂದು ಸ್ಕೆಚ್ ಕೊಡಿ ಅಷ್ಟೇ, ಲೈಟಾಗಿ ಸ್ಕೆಚ್ ಕೊಟ್ಕೊತ ಹೋಗಿ. ಐಬ್ರೋ ಥಿನ್ನಾಗಿರೋರು ನೀವು ಶೇಪ್ ಕೊಟ್ಕೊಂಡು ಐಬ್ರೋಸ್ನ ಬರ್ಕೊಂಬಿಡಿ. ನಂಗೆ ಥಿಕ್ಕಾಗಿದೆ, ನಾನು ಜಸ್ಟ್ ಒಂದು ಸ್ಕೆಚ್ ಕೊಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ ಐಲೈನರ್. ಈ ರೀತಿ ಎಳ್ಕೊಂಡು ನೀವು ಐಲೈನರ್ ಹಚ್ಕೊಂಬಿಡಿ. ನನ್ನ ಹತ್ರ ಐಲೈನರ್ ಪೆನ್ಸಿಲ್ ಇದೆ. ನಿಮ್ಮ ಹತ್ರ ಐಲೈನರ್ ಬ್ರಷ್ ಇದ್ದರೂ ಕೂಡ ನೀವು ಅದರಲ್ಲೂ ಮಾಡ್ಕೋಬೋದು. ನನ್ನ ಹತ್ರ ಪೆನ್ ಇದೆ, ಪೆನ್ಸಿಲ್ ಇದ್ದರೂ ಮಾಡ್ಕೋಬೋದು, ಬ್ರಷ್ ಇದ್ದರೂ ಮಾಡ್ಕೋಬೋದು, ಈ ರೀತಿ ಪೆನ್ ಇದ್ದರೂ ಮಾಡ್ಕೋಬೋದು. ನನಗೆ ಪೆನ್ ತುಂಬ ಕಂಫರ್ಟ್ ಅನಿಸುತ್ತೆ, ಅದಕ್ಕೆ ನಾನು ಕಂಫರ್ಟಲ್ಲಿ ನಾನು ಹಚ್ಕೊಂಡ್ಬಿಡ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಭ್ಯಾಸ ಆಗಿರುತ್ತೆ. ಈ ರೀತಿ ಕಣ್ಣುಗಳನ್ನು ಎಳ್ಕೊಂಡು ನೀವು ಹಚ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ನಿಮಗೆ ಐಲೈನರ್ ಚೆನ್ನಾಗಿ ಸೂಟಾಗಿ ಕರೆಕ್ಟಾಗಿ ಶೇಪ್ಫುಲ್ಲಾಗಿ ಕೂತ್ಕೊಳ್ಳುತ್ತೆ. ಕೆಲವೊಂದು ಟಿಪ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಹೇಳ್ತಾ ಹೋಗ್ತಾ ಇರ್ತೀನಿ, ನೀವು ಅದನ್ನ ಅಬ್ಸರ್ವ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ನಿಮ್ಮ ಮೇಕಪ್ ಕಾಣುತ್ತೆ. ಒಂದು ರೀತಿ ಪ್ರೊಫೆಷ್ನಲ್ ಮೇಕಪ್ ಮಾಡ್ತಾರಲ್ಲ ಆ ರೀತಿ ನಿಮ್ಮ ಮೇಕಪ್ ಚೆನ್ನಾಗಿ ಕೂತ್ಕೊಂಡ್ಬಿಡುತ್ತೆ. ಈಗ ನನಗೆ ಲೈಟಾಗಿ ನಾನು ಕಣ್ಣುಗಳಿಗೆ ಕಾಜಲ್ ಹಚ್ತಾ ಇದ್ದೀನಿ. ಕೊಲೋಸಲ್ ಕಾಜಲ್, ಐಲೈನರ್ ಕೂಡ ಕೊಲೋಸಲ್ ಐಲೈನರ್ ಪೆನ್. ನಿಮಗೆ ಡಾರ್ಕ್ ಆಗಬೇಕು ಅಂದರೆ ಡಾರ್ಕಾಗಿ ಹಚ್ಕೋಬೋದು, ಲೈಟ್ ಆಗಬೇಕು ಅಂದರೆ ಲೈಟಾಗಿ ಹಚ್ಕೋಬೋದು. ಐಲೈನರ್ ಡಾರ್ಕಾಗಿ ಹಚ್ಚಿದ್ದೀನಿ, ಸೊ ಕಾಜಲ್ ಲೈಟಾಗಿ ಹಚ್ತಾ ಇದ್ದೀನಿ. ಎರಡೂ ನಿಮಗೆ ಡಾರ್ಕಾಗಿ ಬೇಕು ಅಂದರೆ ಡಾರ್ಕಾಗಿ ಹಚ್ಕೋಬೋದು, ನೋ ಪ್ರಾಬ್ಲಮ್. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಚ್ಕೊಳ್ಳಿ. ಡಾರ್ಕಾಗಿ ಹಚ್ಕೊಂಡ್ರೆ ಇನ್ನೂ ಅಟ್ರಾಕ್ಟಿವ್ ಕಾಣುತ್ತೆ ಕಣ್ಣುಗಳು. ಆಲ್ಮೋಸ್ಟ್ ನನ್ನ ಮೇಕಪ್ ಆಯಿತು. ಈಗ ತುಟಿಗಳಿಗೆ ಹಚ್ಚಿರುವಂತಹ ಲಿಪ್ ಜೆಲ್ ನಾನು ವೈಪ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಿಪ್ ಲೈನರಿಂದ ನಾನು ತುಟಿಗಳನ್ನ ಬರ್ಕೊಳ್ತಾ ಇದ್ದೀನಿ. ಲಿಪ್ ಲೈನರ್ ಬರ್ಕೊಂಡು ತುಟಿಗಳನ್ನು ನಾನು ಲಿಪ್ಸ್ಟಿಕ್ಕಿಂದ ಹಚ್ಕೊಂಡ್ಬಿಟ್ರೆ ತುಂಬ ಅಟ್ರಾಕ್ಟಿವ್ ಕಾಣುತ್ತೆ. ಈಗ ಸ್ಟಿಕ್ಕರ್ ಹಚ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಕ್ಕರ್ಸ್ನ ನೀವು ಹಚ್ಕೋಬೋದು. ನಿಮ್ಮ ಸ್ಯಾರಿಗೆ ತಕ್ಕಂತೆ, ಡ್ರೆಸ್ಸಿಗೆ ತಕ್ಕಂತೆ ಸ್ಟಿಕ್ಕರ್ನ ನೀವು ಹಚ್ಕೋಬಹುದು. ನನಗೆ ಸ್ಟಿಕ್ಕರ್ ಮೇಲೆ ಕುಂಕುಮ ಹಚ್ಕೊಂಡು ಅಭ್ಯಾಸ, ನಿಮಗೆ ಗೊತ್ತಿರಬಹುದು, ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರಬಹುದು. ಈಗ ತಲೆ ಬಾಚ್ಕೊಂಡ್ಬಿಟ್ರೆ ನನ್ನ ಮೇಕಪ್ ಮುಗಿದೋಯ್ತು ಫ್ರೆಂಡ್ಸ್. ಈಗ ಮತ್ತೆ ನಿಮಗೆ ಓವರಾಲ್ ಲಾಸ್ಟ್ ಲುಕ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಹೇಗಿತ್ತು ನನ್ನ ಈ ಮೇಕಪ್ ಟ್ಯುಟೋರಿಯಲ್? ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಹೊಸ ಹರುಷ ತರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಚಾನೆಲ್, ನನ್ನ ಈ ಮೇಕಪ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.